ನಾಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ್ಯಾವ ಸಿನಿಮಾಗಳು ಬಿಡುಗಡೆ ಆಗ್ತಾವಂತ ನೋಡ್ಕೊಂಡ್ ಬಂದ್ಬಿಡೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ್ಯಾವ ಸಿನಿಮಾಗಳು ಬಿಡುಗಡೆ ಆಗ್ತಾವಂತ ನೋಡ್ಕೊಂಡ್ ಬಂದ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ. ನಾಳೆ ಯಾರ್ಯಾರ ಹೊಸಬರ ಸಿನಿಮಾಗಳು ರಿಲೀಸ್ ಆಗುತ್ತೆ, ಹಾಗೆ ಯಾರ ಹಳಬರ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ನೋಡ್ಕೊಂಡು ಬಂದೇ ಬಿಡೋಣ. ಏನಂತೀರಾ? ನಾಳೆ ರಾಜ್ಯಾದ್ಯಂತ ಅಯೋಗ್ಯ 2 ಸಿನಿಮಾ ಬಿಡುಗಡೆ ಆಗ್ತಿದೆ. ಈ ಸಿನಿಮಾದಲ್ಲಿ ಸತೀಶ್ ನೀನಾಸಂ, ರಚಿತಾ ರಾಮ್, ರವಿಶಂಕರ್ ಅವರು ಅಭಿನಯಿಸಿದ್ದಾರೆ. ಈ ಅಯೋಗ್ಯ 2 ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ನೋಡ್ಬೇಕು, ಎಲ್ರು ನೀವು ಈ ವೀಕೆಂಡ್ ಅಲ್ಲಿ ನೋಡ್ತೀರಿ ತಾನೇ. ಇನ್ನೊಂದು ಸಿನಿಮಾ ನಮ್ಮ ಪ್ರಿಯಾಂಕಾ ಉಪೇಂದ್ರ ಅವರ ಡಿಟೆಕ್ಟಿವ್ ತೀಕ್ಷ್ಣ. ಈ ಸಿನಿಮಾದಲ್ಲಿ ಪ್ರಿಯಾಂಕಾ ಉಪೇಂದ್ರ ಹಾಗೂ ವಿಜಯ್ ಸೂರ್ಯ ಅವರು ಯಾಕೆ ಮಾಡಿದ್ದಾರೆ. ಇದು ಒಂಥರ ಡಿಟೆಕ್ಟಿವ್ ಸಿನಿಮಾ ಅನ್ಸುತ್ತೆ. ನೀವೆಲ್ಲರೂ ಈ ಸಿನಿಮಾ ನೋಡಿ ಇವರಿಗೆ ಹಾರೈಸಿ ಅಂತ ಕೇಳ್ಕೊತೀನಿ. ಮತ್ತೊಂದು ಸಿನಿಮಾ ಲೈಫ್ ಟುಡೇ. ಈ ಸಿನಿಮಾ ಅಂದ್ರೆ 6ನೇ ತಾರೀಕಿಗೆ ಬಿಡುಗಡೆ ಆಗಿದೆ. ಈ ಸಿನಿಮಾದಲ್ಲಿ ಕಿರಣ್ ಆದಿತ್ಯ ಹಾಗೂ ಲೇಖಾ ಚಂದ್ರ ಅವರು ಅಭಿನಯಿಸಿದರೆ ಹೊಸ ಪ್ರತಿಭೆಗಳಿಗೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ಸಿನಿಮಾ ಪಿಕ್ಚರ್. ಈ ಸಿನಿಮಾದಲ್ಲಿ ನಿತ್ಯ ಪ್ರಕಾಶ್ ಬಂಟ್ವಾಳ್, ಅಮೃತ ಸುಧು ಅವರು ಅಭಿನಯಿಸಿದರೆ. ಈ ಒಂದು ಹೊಸ ಪ್ರತಿಭೆಗಳಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಇನ್ನೊಂದು ಸಿನಿಮಾ ಬಾಸ್. ಈ ಸಿನಿಮಾ ಬಿಡುಗಡೆ ಆಗಬಾರ್ದು ಅಂತ ಕಾಂಟ್ರವರ್ಸಿ ಆಗಿತ್ತು, ಆದರೂ ಬಿಡುಗಡೆ ಆಗ್ತಿದೆ. ಈ ಸಿನಿಮಾದಲ್ಲಿ ತನುಷ್ ಶಿವಣ್ಣ, ವಂದಿತಾ ಗೌಡ ಹಾಗೂ ಪಾಯಲ್ ಚೆಂಗಪ್ಪ ಅವರು ಅಭಿನಯಿಸ್ತಾ ಇದ್ದಾರೆ. ಮತ್ತೊಂದು ಸಿನಿಮಾ ಅಕ್ಷರ. ಈ ಅಕ್ಷರ ಅನ್ನೋ ಹೆಸರೇ ಸಖತ್ತಾಗಿದೆ ಅಲ್ವಾ. ಈ ಸಿನಿಮಾದಲ್ಲಿ ಭುವನ್ ಚಂದ್ರ ಅವರು ಹಾಗೂ ಹಾಲ್ಮಾಸ್ ಮೋಟಿವಾಲ್ ಅವರು ಅಭಿನಯಿಸ್ತಾ ಇದ್ದಾರೆ. ಈ ಹೊಸ ಪ್ರತಿಭೆಗಳಿಗೆಲ್ಲ ಪ್ರೋತ್ಸಾಹಿಸಿ. ಸ್ನೇಹಿತರೆ, ನೋಡಿದ್ರಲ್ವಾ, ನಾಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಈ ಎಲ್ಲಾ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದಾವು. ನಿಮ್ಗೆ ಈ ವೀಕೆಂಡ್ ಅಲ್ಲಿ ಯಾವ ಸಿನಿಮಾ ನೋಡ್ಬೇಕನ್ಸುತ್ತೋ ಆ ಸಿನಿಮಾಗೆ ಹೋಗಿ, ಹಾಗೆ ಯಾವ ಸಿನಿಮಾ ನೋಡಿದ್ರಂತ ನನಗೊಂದು ಕಾಮೆಂಟ್ ಮಾಡಿಬಿಡಿ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಹಾಗೆ ಹೊಸ ಕಲಾವಿದರುಗಳನ್ನು ಉಳಿಸಿ, ಹಾಗೆ ಹೊಸ ಕಲಾವಿದರಿಗೆ ಹಾಗೆ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡ್ತಾ ಇರಿ. ಹೊಸ ನಿರ್ದೇಶಕರಿಗೆ ಸಪೋರ್ಟ್ ಮಾಡಿ, ಹಾಗೆ ಹೊಸ ಪ್ರೊಡ್ಯೂಸರ್ಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರೆ ಅವರು ಮಗದೊಂದು ಸಿನಿಮಾ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಜೈ ಕರ್ನಾಟಕ. ಧನ್ಯವಾದಗಳು.